ಜನರ ಅಭಿಪ್ರಾಯವನ್ನು ಕಲೆ ಹಾಕಿದ್ದೀವಿ ನಾವು. ಅವ್ರು ಹೇಳ್ತಾರೆ ರಾಜ್ಯ ಸರ್ಕಾರ ಗ್ಯಾರಂಟಿಗೋಸ್ಕರ ಈ ಥರ ಬೆಲೆ ಏರಿಕೆ ಮಾಡ್ತಾ ಇದೆ, ಜನರ ದುಡ್ಡನ್ನು ಲೂಟಿ ಹೊಡಿತಾ ಇದೆ. ದಿನಕ್ಕೆ 2 ಸರ್ತಿ ಕಾಫಿ ಕುಡಿತೀವಿ, ಅದ್ರ ಮೇಲೂ ದರ ಹೆಚ್ಚಿಗೆ ಮಾಡಿದ್ರೆ ಹೇಗೆ? ಹೋಟೆಲ್ನಲ್ಲಿ ತಿಂಡಿ ಊಟದ ದರಗಳು ಜಾಸ್ತಿ ಆಗುತ್ತೆ. ಹಾಲಿನ ದರ ಏರಿಕೆ ಬಗ್ಗೆ ಬಹುತೇಕ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತು ಬೆಲೆ ಏರಿಕೆ ಯಾವುದೇ ಆದರೂ ಜನ ಒಪ್ಪಲ್ಲ. ದಿನನಿತ್ಯದ ಬಳಕೆ ವಸ್ತುಗಳು, ಹಾಲು, ಪೆಟ್ರೋಲ್, ಡೀಸೆಲ್ ಇವೆಲ್ಲವೂ ಕೂಡ ಇವತ್ತಿನಿಂದ ಲೀಟರ್ ಹಾಲಿಗೆ 2 ರೂಪಾಯಿ ಬೆಲೆ ಹೆಚ್ಚಿ ರಾಜ್ಯ ಸರ್ಕಾರ ಆದೇಶ ಮಾಡಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಇವತ್ತಿಂದ 1 ಲೀಟರ್ ಹಾಲಿಗೆ 2 ರೂಪಾಯಿ ಬೆಲೆ ಏರಿಸಿ ಸರ್ಕಾರ ಆದೇಶ ಮಾಡಿರೋದು, ಏನು ಹೇಳಿದ್ರು? ಸರ್ಕಾರದ ಆದೇಶ ಅವೈಜ್ಞಾನಿಕ. ಸರ್ಕಾರದ ಉಚಿತ, ನಿಶ್ಚಿತ, ಖಚಿತ ಈ ಗ್ಯಾರಂಟಿಗೋಸ್ಕರ ಜನಸಾಮಾನ್ಯರ ಜೊತೆ ಚೆಲ್ಲಾಟ ಆಡ್ತಿದೆ. ನಾವು ಕುಡಿಯೋ ಕಾಫಿ ಆಗಲಿ, ಕುಡಿಯೋ ಹಾಲ್ಗಾಗಲಿ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಮಾಡಿರೋದು ಅದು ಅಕ್ಷಮ ಅಪರಾಧ. ಸರ್ಕಾರದ ಅಭಿವೃದ್ಧಿ ಬರೀ ಬೆಲೆ ಏರ್ಸೋದೆ, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಹಾಲಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಬರೀ ಏರ್ಸೋದೇ ಅವರ ಸಾಧನೆ. ಬಸ್ ದರನ್ನು ಸೇರಿಕೊಂಡು ಇನ್ನೇನು ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ಕಾರದಲ್ಲಿ. ಬರೀ ಟ್ರಾನ್ಸ್ಪೋರ್ಟ್ ದಂಧೆ ಒಂದು ಬಿಟ್ಟರೆ ಭಾಳ ಅನ್ಯಾಯ ಆಗ್ತಾಯಿದೆ. ಜನಸಾಮಾನ್ಯರಿಗಂತೂ ಭಾಳ ಹೊರೆ ಆಗಿದೆ. ಇದು ನಾನು ಖಂಡಿಸ್ತೀನಿ. ಇದನ್ನು ಆದಷ್ಟು ಬೇಗ ಸರ್ಕಾರ ಈ ಹಾಲಿನ ದರ ಏರಿಸಿರೋದನ್ನು ಇಮಿಡಿಯೇಟ್ ಆಗಿ ಅವೈಜ್ಞಾನಿಕ ಏರಿಸಿರೋ ಹಾಲಿನ ದರನ್ನು ಇಮಿಡಿಯೇಟ್ ಆಗಿ ಇದನ್ನು ಸರ್ಕಾರ ಹಿಂತೊಂಡ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟು ಪಾಠ ಕಲಿಸ್ತೀವಿ ನಾವು ಜನಸಾಮಾನ್ಯರು. ಸರ್ಕಾರ ಹೇಳುವಂಥದ್ದು ಹೆಚ್ಚುವರಿಯಾಗಿ ಹಾಲು ಉತ್ಪಾದನೆ ಆಗ್ತಾ ಇದೆ, ಹಾಗಾಗಿ ರೈತರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಈ ಕ್ರಮ ಕೈಗೊಂಡಿದೆ. ರೈತರ ಸಮಸ್ಯೆ ಸರ್ಕಾರ ಏನೋ ಮಾಡಿಲ್ಲ, ಎಲ್ಲ ಲೂಟಿ ಹೊಡಿತಾ ಇದ್ದಾರೆ. ಲೂಟಿ ಕೊಟ್ಟು ಸರ್ಕಾರ ಸ್ವಾತಂತ್ರ್ಯ ಯಾಕೆ ಬಂತು ಅನ್ಸ್ಬಿಟ್ಟಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾಳ ಚೆನ್ನಾಗಿದ್ದು ಆಡಳಿತ. ಸ್ವಾತಂತ್ರ್ಯ ಬಂದ ನಂತರ ಇವರಿಗೆಲ್ಲ ಈ ಸರ್ಕಾರದವರಿಗೆ ವತಿಯೆಲ್ಲ ಕೊಟ್ಟ ಮೇಲೆ ಅವರು ಭ್ರಷ್ಟಾಚಾರ ಮಿತಿ ಮೀರಿದೆ. ಯಾವುದೂ ನಡೀತಿಲ್ಲ, ಒಂದು ಕೆಲಸಗಳು ಆಗ್ತಿಲ್ಲ ಸರ್ಕಾರದಲ್ಲಿ. ನಮ್ಮ ತಂದೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಸತ್ತು 3 ತಿಂಗಳಾಯಿತು, ಇನ್ನೂವರೆಗೂ ಸತ್ತಿರೋ ಶವ ಸಂಸ್ಕಾರ ಹಣ ಸರ್ಕಾರದಿಂದ ಬಿಡುಗಡೆ ಮಾಡಲಿಕ್ಕಾಗಿಲ್ಲ. ಇದು ಸರ್ಕಾರದ ಆಡಳಿತ ಈಗ ನಡೀತಾ ಇದೆ. ಓಕೆ, ಜನ 5 ಗ್ಯಾರಂಟಿಗಳನ್ನ ಕೊಟ್ಟಾಗ ತುಂಬ ಖುಷಿ ಪಟ್ರಲ್ಲ, ಈಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಯಾರು ಖುಷಿ ಪಟ್ಟಿದ್ರೋ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ, ಸರ್ಕಾರ ನಮ್ಮ ಹತ್ರನೇ ಕಿತ್ಕೊಂಡು ನಮಗೆ ಕೊಡ್ತಾ ಇದೆ ಅಂತನ್ಬಿಟ್ಟು. ಮತ್ತು 2,000 ರೂಪಾಯಿ ಕೊಟ್ಟಿದ್ದು ಅವರು ಬೆಲೆ ಎಲ್ಲ ತುಂಬ ಏರಿಕೆ ಇದೆ, ತಗೊಳ್ಳಿ ನೀವು ಖರ್ಚು ಮಾಡಿ, ನಿಮ್ಮ ಖರ್ಚಿಗಾಗುತ್ತೆ ಅಂತ ತಾನೇ ಕೊಟ್ಟಿದ್ದು. ಅದಕ್ಕೆ ಈಗ ಬೆಲೆ ಏರಿಕೆ ಮಾಡ್ತಾ ಇರೋದು, ಖರ್ಚು ಮಾಡೋದಕ್ಕೆ ಬೇಕು ಅಂತನ್ಬಿಟ್ಟು. ಬಟ್ ಜನಕ್ಕೆ ರಿಯಲೈಸ್ ಆಗ್ತಾ ಇದೆ. ಅವರೇ ಹೇಳಿದಾಗೆ ನಾವು ಅದಕ್ಕೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ.